18 ವರ್ಷದೊಳಗಿನ ಕಿಶೋರಿಯರನ್ನ ಸಿದ್ಧ ಪೋರ್ಟಲ್ನಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಇವ್ರನ್ನ ರಿಜಿಸ್ಟರ್ ಮಾಡಿಕೊಳ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ಮೊದಲಿಗೆ ಆಧಾರ್ ನಂಬರ್ ಬೇಕು, ನಂತರ ಆಧಾರ್ ಲಿಂಕ್ ಇರುವ ಮೊಬೈಲ್ ನಂಬರ್ ಬೇಕು. ಈ ಮಾಹಿತಿ ಇದ್ದರೆ ಮಾತ್ರ ಸಿದ್ಧ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಲು ಬರುತ್ತೆ. ಈಗ ನಾವು ಸಿದ್ಧ ಪೋರ್ಟಲ್ಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು, ಕ್ರೋಮ್ ಇದೆ ನೋಡಿ, ವೆಬ್ಸೈಟ್ ಕ್ರೋಮ್, ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ನಾನು ಪ್ರೆಸ್ ಮಾಡುತ್ತೇನೆ. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗಿಲ್ಲಿ ಸರ್ಚ್ ಬಾರ್ನಲ್ಲಿ ಏನು ಮಾಡಬೇಕು, ಸಿದ್ಧ ಅಂತೇಳಿ ಟೈಪ್ ಮಾಡಬೇಕು. SIDH ಸಿದ್ಧ ಪೋರ್ಟಲ್ ಅಂತ ಬಂದು ನೋಡಿ ಆಲ್ರೆಡಿ. ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ನಮ್ಮ ಸರ್ಚ್ ಆಗಿ ಏನು ಮಾಡ್ತಾರೆ, ಸ್ಕಿಲ್ ಇಂಡಿಯಾ ಅಂತೇಳಿ ಬರುತ್ತೆ ನೋಡಿ. ಸಿದ್ಧ ಅಂದರೆ ಏನಂದರೆ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್. ಸಿದ್ಧ ಅಂದರೆ ಫುಲ್ ಫಾರ್ಮ್ ಸ್ಕಿಲ್ ಇಂಡಿಯಾ ಡಿಜಿಟಲ್ ಹಬ್ ಅಂತೇಳಿ. ಈ ಸ್ಕಿಲ್ ಇಂಡಿಯಾ ಅಂತ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಎರಡು ರೀತಿಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳೋದು. ಇಲ್ಲಿ 3 ಗೆರಿವೆ ನೋಡಿ, 3 ಗೆರಿ ಮೇಲೆ ಪ್ರೆಸ್ ಮಾಡಿ ಕೂಡ ರಿಜಿಸ್ಟರ್ ಮಾಡಿಕೊಳ್ಳಬಹುದು, ಅಥವಾ ಈ ಜಾಗದಲ್ಲಿ ಕೂಡ ರಿಜಿಸ್ಟರ್ ಮಾಡಿಕೊಳ್ಳಬಹುದು. ಮೊದಲಿಗೆ ನಾನು ಇಲ್ಲಿ 3 ಗೆರಿವೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡುತ್ತೇನೆ. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಈಗಾಗಲೇ ನೀವು ರಿಜಿಸ್ಟರ್ ಆಗಿದ್ದರೆ ಲಾಗಿನ್ ಮಾಡಬಹುದು, ಅಥವಾ ನೀವು ಹೊಸದಾಗಿ ರಿಜಿಸ್ಟರ್ ಮಾಡ್ತಾ ಇದ್ದೀರಿ ಅಂದರೆ ಏನು ಮಾಡಬೇಕು, ರಿಜಿಸ್ಟರ್ ಅಂತಿದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಈಗ ನಾವು ಒಬ್ಬರದ್ದು ಇಲ್ಲಿ ಹೊಸದಾಗಿ ರಿಜಿಸ್ಟರ್ ಮಾಡ್ತಾ ಇದ್ದೀವಿ, ಈ ರಿಜಿಸ್ಟರ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಮೊದಲಿಗೆ ಬರುತ್ತೆ ನೋಡಿ, ಲರ್ನರ್ ಪಾರ್ಟಿಸಿಪೆಂಟ್ ಅಂತಿದೆ ನೋಡಿ, ಇದ್ರ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಆಧಾರ್ ಲಿಂಕ್ ಅಂತ ಮೊಬೈಲ್ ನಂಬರ್ನ ಏನು ಮಾಡಬೇಕು, ಇಲ್ಲಿ ದಾಖಲಿಸಬೇಕು. ಈಗ ಮೊಬೈಲ್ ನಂಬರ್ ನಾನು ದಾಖಲಿಸ್ತೇನೆ. ನೋಡಿ ಈ ರೀತಿ ಮೊಬೈಲ್ ನಂಬರ್ ದಾಖಲಿಸಿ ನಂತರ ಇಲ್ಲಿ ಕೆಳಗೆ ಅಗ್ರಿ ಅಂತ ಇರುತ್ತೆ ನೋಡಿ, ಅಗ್ರಿ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ, ಆ OTPನ ಇಲ್ಲಿ ದಾಖಲಿಸಬೇಕು. ನಾನೀಗ OTP ದಾಖಲಿಸ್ತಾ ಇದ್ದೀನಿ. OTP ಹೇಳ್ತಾರೆ ಈಗ ನೋಡಿ, ಈಗ OTP ಹೇಳ್ತಾ ಇದ್ದಾರೆ, ನಾನು ದಾಖಲಿಸ್ತಾ ಇದ್ದೀನಿ. OTP ದಾಖಲಿಸಿದ ತಕ್ಷಣ ಒಂದು ನ್ಯೂ ಪಾಸ್ವರ್ಡ್ ಕೊಡಬೇಕು. ನೀವೇನಾದರೂ ನಿಮ್ಗೆ 1 2 3 4 ಅಂತ ಕೊಡ್ಬೋದು, ಬೇರೆ ಏನಾದರೂ ನಿಮ್ಮ ನಂಬರ್ಗಳು ಯಾವುದಾದ್ರೂ ಒಂದು ಪಾಸ್ವರ್ಡ್ ಕೊಡಬೇಕು, 4 ಸಂಖ್ಯೆಯ ಪಾಸ್ವರ್ಡ್. ನಾನು ಸದ್ಯದಲ್ಲಿ ಈ ಎಕ್ಸಾಂಪಲ್ 1 2 3 4 ಅಂತೇಳಿ ಕೊಡ್ತಾ ಇದ್ದೀನಿ. ಕೆಳಗೆ ಸೆಟ್ ಅಂತಿದೆ, ಆ ಸೆಟ್ ಮೇಲೆ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾಗ ಕೆಳಗೆ ಸೆಲೆಕ್ಟ್ EKYC ಆಪ್ಷನ್ಸ್ ಇದೆ, ಅದರ ಮೇಲೆ ಪ್ರೆಸ್ ಮಾಡಿ ಬೈ OTP ಅಂತಿದೆ ನೋಡಿ ಕೆಳಗಡೆ, ಆ ಬೈ OTP ಮೇಲೆ ಪ್ರೆಸ್ ಮಾಡಬೇಕು. ಕೆಳಗಡೆ ಪ್ರೆಸ್ ಮಾಡಿದಾಗ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಬೇಕು. ಕೆಳಗಡೆ ಇಲ್ಲಿ ಎಂಟರ್ ಇವರ ಆಧಾರ್ ನಂಬರ್ ಅಂತಿದೆ ನೋಡಿ, ಅಲ್ಲಿ ಆಧಾರ್ ನಂಬರ್ ಹಾಕಬೇಕು. ಈಗ ಯಾರ್ದು ಸ್ಕಿಲ್ ಡೆವಲಪ್ಮೆಂಟಲ್ಲಿ ಆಗ್ತಾ ಇದ್ದೀವಿ ನೋಡು ಲರ್ನರ್, ಅದ್ರ ಮೇಲೆ ಅವ್ರ ಮೊಬೈಲ್ ನಂಬರ್, ಈಗ ಆಧಾರ್ ನಂಬರ್ ದಾಖಲಿಸ್ಬೇಕು. ನಂತರ ಕೆಳಗಡೆ ಅಗ್ರಿ ಅಂತಿದೆ ನೋಡಿ, ಅಗ್ರಿ ಮೇಲೆ ಪ್ರೆಸ್ ಮಾಡಬೇಕು. ಕಂಟಿನ್ಯೂ ಅಂತಿದೆ ನೋಡಿ, ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಬೇಕು. ಕಂಟಿನ್ಯೂ ಪ್ರೆಸ್ ಮಾಡಿದಾಗ ನಮಗೆ ಆಧಾರ್ ನಂಬರಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ OTP ಹೋಗುತ್ತೆ, ಆ OTPನ ಇಲ್ಲಿ ದಾಖಲಿಸಬೇಕು. OTP ಬಂತು ಹೇಳ್ತಾ ಇದ್ದಾರೆ, ನಾನು ದಾಖಲಿಸ್ತಾ ಇದ್ದೀನಿ. ಈ ರೀತಿ OTP ದಾಖಲಿಸಿದ ತಕ್ಷಣ ವೆರಿಫೈ ಆಗುತ್ತೆ, ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ. ಅದು ಪ್ಲೀಸ್ ವೇಟ್ ಟಿಲ್ EKYC ಪ್ರೊಸೆಸಿಂಗ್ ಡು ನಾಟ್, ಈ ಥರ ಬರುತ್ತೆ. ಇಲ್ಲಿ ಲಾಸ್ಟ್ ಇಲ್ಲಿ ಅಗ್ರಿ ಅಂತ ಇರುತ್ತೆ ನೋಡಿ, ಅಲ್ಲಿ ಅಗ್ರಿ ಮಾಡಿ ಕಂಟಿನ್ಯೂ ಅಂತ ಇರುತ್ತೆ, ಕಂಟಿನ್ಯೂ ಮೇಲೆ ಪ್ರೆಸ್ ಮಾಡಿ ಕಂಗ್ರಾಚುಲೇಷನ್ ಯುವರ್ ಡೀಟೇಲ್ಸ್ ಹ್ಯಾವ್ ಬೀನ್ ಶೇರ್ಡ್ ಅಂತೇಳಿ ಡನ್ ಅಂತ ಕೊಡಬೇಕು. ಈ ರೀತಿಯಾಗಿ ಈ ಸ್ಕಿಲ್ ಡೆವಲಪ್ಮೆಂಟ್ ಪೋರ್ಟಲಲ್ಲಿ, ಸಿದ್ಧ ಪೋರ್ಟಲಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡಿಕೊಳ್ಳಬೇಕು ಅಂತ. ಈಗ ರಿಜಿಸ್ಟರ್ ಮಾಡಿದ್ದೀವಿ ನಾವು. ರಿಜಿಸ್ಟರ್ ಮಾಡಿದಾಗ ನಾವು ನೆಕ್ಸ್ಟು ರಿಜಿಸ್ಟರ್ ಮಾಡಿದ ತಕ್ಷಣ ಮತ್ತು ನಾವು ಲಾಗೌಟ್ ಮಾಡಬೇಕು. ಲಾಗೌಟ್ ಮಾಡಿದಾಗ ನಂತರ ರಿಜಿಸ್ಟರ್ ಆಗಬೇಕಲ್ಲ, ಮತ್ತೊಂದು ಸಲ ಏನಾದರೂ ಟ್ರೈನಿಂಗ್ ಸಂಬಂಧಪಡ್ತಕ್ಕಂಥ ಯಾವಾಗ ದಾಖಲಿಸ್ಬೇಕಂತ ಏನು ಮಾಡಬೇಕಂದ್ರೆ, ನಂತರ ನಾವಿಲ್ಲಿ ರಿಜಿಸ್ಟರ್ ಆಗಿದ್ದೀವಲ್ಲ ಬಿಟ್ಟು ಈಗ ಲಾಗಿನ್ ಅಂತಿದೆ ನೋಡಿ, ಆ ಲಾಗಿನ್ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು. ಮತ್ತು ನಂತರ ಲರ್ನರ್ ಪಾರ್ಟಿಸಿಪೆಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಬೇಕು. ಮೊದಲು ಯಾವುದು ಮೊಬೈಲ್ ನಂಬರ್ ಕೊಟ್ಟಿರ್ತಿಲ್ಲ, ಆ ಮೊಬೈಲ್ ನಂಬರ್ ದಾಖಲಿಸಬೇಕು. ಇದು ಸೆಕೆಂಡ್ ಸ್ಟೆಪ್ ಲಾಗಿನ್. ಇದು
ಕೆಳಗೆ ಅಗ್ರಿ ಅಂತಿದೆ, ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಈಗ ನೀವು ಪಾಸ್ವರ್ಡ್ ಕೊಟ್ಟಿರ್ತಾರಲ್ಲ 1 2 3 4 ಕೊಟ್ಟಿನಿ ನಾನು. ಈಗ 1 2 3 4 ಹಾಕ್ತಾಯಿದ್ದೀನಿ, ಲಾಗಿನ್ ಮಾಡ್ತಾಯಿದ್ದೀನಿ. ಲಾಗಿನ್ ಮಾಡಿದಾಗ ನಮಗೆ ಯಾವಾಗ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್, ಆಧಾರ್ ನಂಬರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ OTP ಹೋಗುತ್ತೆ. OTPನ ದಾಖಲಿಸಬೇಕು. ಇವಾಗ ನಾನು OTP ದಾಖಲಿಸ್ತೀನಿ. ಇದು ಮೊದಲು ರಿಜಿಸ್ಟರ್ ಆಯಿತು, ಆಮೇಲೆ ಇದು ಲಾಗಿನ್ ಇದು ಪ್ರೊಸೆಸ್. ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಈ ಟ್ರೈನಿಂಗ್ಸ್ರಲ್ಲಿ ಯಾವ್ದು ಸ್ಕಿಲ್ ಟ್ರೈನಿಂಗ್ ತೊಗೊತೀರಿ ಎಂಬುದು ಬದಲಾವಣೆ ಮಾಡಬೇಕಾದ್ರೆ ಈ ರೀತಿ ಲಾಗಿನ್ ಮಾಡಬೇಕಾಗುತ್ತದೆ. ಈಗ OTP ದಾಖಲಿಸಿದ್ವಿ. OTP ದಾಖಲಿಸಿ ನೆವರ್ ಶೇರ್ ಯುವರ್ ಕಂಟಿನ್ಯೂಸ್ ಅಂತ ಓಕೆ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಸಿದ್ಧ ಪೋರ್ಟಲ್ನಲ್ಲಿ ಯಾವ ರೀತಿ ರಿಜಿಸ್ಟರ್ ಆಗೋದೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟ್ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಯಾವ ರೀತಿ ಪಡೆಯಬೇಕು, ಅವು ಯಾವ ಲಿಸ್ಟ್ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು. ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ. ನಮಸ್ತೆ.